ಇನ್ನು ರೇಣುಕಾಸ್ವಾಮಿ ಹತ್ಯೆಯಾದ ಬಳಿಕ ಪೋಸ್ಟ್ ಮಾರ್ಟಮ್ ನಡೆದಿತ್ತಲ್ಲ, ಮರಣೋತ್ತರ ಪರೀಕ್ಷೆ, ಅದರ ರಿಪೋರ್ಟ್ ಕೂಡ ಈಗಾಗಲೇ ಪೊಲೀಸರ ಕೈ ಸೇರಿದೆ. ಅದರಲ್ಲಿದೆ ಭಯಾನಕ ಸತ್ಯ. ರೇಣುಕಾಸ್ವಾಮಿ ಸಾವಿಗೆ ಅಸಲಿ ಕಾರಣ ಏನು ಅಂತಕ್ಕಂಥದ್ದು ನಿಮಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಇರುತ್ತೆ. ಅಲ್ಲ, ಅವ್ರು ಬರೀತಾರೆ, ಕರೆಂಟ್ ಶಾಕ್, ಪ್ರಬಲ ಹೊಡೆತದಿಂದ ಮೂಳೆ ಮುರಿತ, ರೇಣುಕಾಸ್ವಾಮಿ ದೇಹದ 32 ಕಡೆ ಗಾಯದ ಗುರುತು. ವೈದ್ಯರ ವರದಿಯಲ್ಲಿ ಭಯಾನಕ ಅಂಶಗಳು ಬಯಲಾಗಿದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಇರ್ತಕ್ಕಂಥದ್ದು ಅವರೆಲ್ಲ ಇದೆಲ್ಲ ಹೇಳಿ ಕೊನೆಗೊಂದು ಶರ ಬರೀತಾರೆ, ಸಾವು ಹೇಗೆ ಸಂಭವಿಸಿದೆ ಅಂತ. ಆಘಾತ ಮತ್ತು ಮೆದುಳಿನ ತೀವ್ರ ರಕ್ತಸ್ರಾವದಿಂದ ಸಾವಂತೆ. ತಲೆ ಮೇಲೆ ಬುರುಡೆನಲ್ಲೇ 7 ಕಡೆ ಗಾಯ ಇದೆಯಂತೆ. ಇವರೇನೋ ವೆಹಿಕಲ್ ಗುದ್ದಿಸಿದ್ರು ತಲೆನ ಅಂತ ಹೇಳ್ತಾರಲ್ಲ ಅದು. ಮಾರಕಾಸ್ತ್ರಗಳಿಂದ ರೇಣುಕಾಸ್ವಾಮಿಗೆ ಮಾರಣಾಂತಿಕ ಹಲ್ಲೆ ಆಗಿದೆ. ಆ ಹಲ್ಲೆ ಆಗಿರೋದ್ರಿಂದನೇ ದೇಹದ 32 ಕಡೆ ಗಾಯದ ಗುರುತುಗಳಾಗಿದೆ. 32 ಕಡೆ. ಅದು ಏನು ವಿಪರೀತವಾದ ಗಾಯಗಳು. ತಲೆ ಬುರುಡೆಯಲ್ಲಿ 7ಕ್ಕೂ ಹೆಚ್ಚು ಗಾಯದ ಗುರುತಿದೆ. ತಲೆ ಜಜ್ಜಿರೋದಕ್ಕೆ ಮರ್ಮಾಂಗದಲ್ಲಿ ತೀವ್ರ ರಕ್ತಸ್ರಾವವಾದ ಮಾಹಿತಿ ಇದೆ. ಜೊತೆಗೆ ಕರೆಂಟ್ ಶಾಕ್. ಇದೆಲ್ಲದರಿಂದಾಗಿ ಮೆದುಳಿನಲ್ಲಿ ರಕ್ತ ಹೆಪ್ಪುಗಟ್ಟಿದೆ. ಹೆಪ್ಪುಗಟ್ಟಿರೋದ್ರಿಂದ ಮೆದುಳಿಗೆ ರಕ್ತ ಸಂಚಾರ ಆಗಿಲ್ಲ, ಆಕ್ಸಿಜನ್ ಸಪ್ಲೈ ಆಗಿಲ್ಲ. ಸೊ ಹಾಗಾಗಿ ಆತ ಮೃತಪಟ್ಟಿದ್ದಾನೆ ಅಂತಕ್ಕಂಥದ್ದು ರಿಪೋರ್ಟ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ನಾನು ಆಗಲೇ ಈ ವಿಚಾರವನ್ನು ತಮ್ಮನ್ನು ಕೇಳ್ತಾ ಇದ್ದೆ. ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಂತಕ್ಕಂಥದ್ದು ಆರೋಪಿಗಳನ್ನು ಅಪರಾಧಿಗಳನ್ನಾಗಿ ಮಾಡುವಲ್ಲಿ ಎಷ್ಟು ಮಹತ್ವದ ಪಾತ್ರ ವಹಿಸುತ್ತೆ ಅಂತ? ಖಂಡಿತವಾಗಿ ಅರವಿಂದ್, ಯಾಕೆಂದರೆ ಪ್ರಮುಖವಾದ ಸಾಕ್ಷ್ಯ ಅದಾಗಿ ಪರಿಗಣಿಸುವಂಥದ್ದು. ಯಾಕೆಂದರೆ ಒಬ್ಬ ಸಾವನ್ನಪ್ಪಿರುವಂಥ ವ್ಯಕ್ತಿ ಆತನನ್ನು ಯಾವ ರೀತಿಯಲ್ಲಿ ಹತ್ಯೆಯನ್ನು ಮಾಡಿದ್ರು, ಜೊತೆಗೆ ಹತ್ಯೆ ಮಾಡಲಿಕ್ಕೆ ಬಳಸಿದಂಥ ವೆಪನ್ಗಳೇನಿತ್ತು, ಜೊತೆಗೆ ಆತನ ಸಾವು ಯಾವ ಮೂಲಕ ಸಂಭವಿಸ್ತು ಅನ್ನೋದ್ರ ಬಗ್ಗೆ ಒಂದು ಕನ್ಫರ್ಮೇಷನನ್ನು ಕೊಡುವಂಥದ್ದು ಮರಣೋತ್ತರ ಪರೀಕ್ಷೆ. ಆ ಹಿನ್ನೆಲೆಯಲ್ಲಿ ಆರೋಪಿಗಳ ಏನು ವಿಚಾರಗಳಿರ್ಬೋದು ಮತ್ತು ಆರೋಪಿಗಳು ಬಳಸಿದಂಥ ಆಯುಧಗಳಿರ್ಬೋದು, ಇದನ್ನೆಲ್ಲ ಕೂಡ ಅದಕ್ಕೆ ಏನು ಸಾಂದರ್ಭಿಕ ಸಾಕ್ಷ್ಯಗಳನ್ನಾಗಿ ಕ್ರೋಢೀಕರಿಸ್ಕೊಳ್ತಾರೆ. ಅದರ ಮರಣೋತ್ತರ ಪರೀಕ್ಷೆ ಏನಿದೆ, ಪರೀಕ್ಷೆ ಇದು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಜೊತೆಗೆ ಆರೋಪಿಗಳಿಗೆ ಇದು ದೊಡ್ಡ ಮಟ್ಟದ ಸಂಕಷ್ಟವನ್ನು ತಂದಿಡುವಂಥ ಯತ್ನಗಳು ಮತ್ತು ಒಂದು ಪ್ರಮುಖವಾದ ಸಾಕ್ಷಿಯಾಗುವಂಥದ್ದು. ಇದೇ ರೀತಿಯಲ್ಲಿ ರೇಣುಕಾಸ್ವಾಮಿ ಏನಿದೆ, ರೇಣುಕಾಸ್ವಾಮಿಯ ಹತ್ಯೆಯಲ್ಲೂ ಕೂಡ ಇದೇ ರೀತಿಯಲ್ಲಿ ಆಗಿರುವಂಥದ್ದು. ಆತನ ಏನು ಮೆದುಳಿನಲ್ಲಿ ರಕ್ತ ಹೆಪ್ಪುಗೊಟ್ಟಿ ಅದಾದ ನಂತರ ಆ ರಕ್ತ ತೀವ್ರವಾಗಿ ರಕ್ತಸ್ರಾವ ಆಗುತ್ತೆ. ಅದು ಹೆಪ್ಪುಗಟ್ಟಿರುವಂಥ ಹೆಪ್ಪೇನಿತ್ತು ಅದು ಒಡೆದು ಅದರ ರಕ್ತಸ್ರಾವ ಆಗಿ ಆತನ ಮೆದುಳಿಗೆ ಆಕ್ಸಿಜನ್ ಸಪ್ಲೈ ಆಗದೆ ಸಾವು ಸಂಭವಿಸಿದೆ ಅಂತೇಳಿ ಈಗಾಗಲೇ ವೈದ್ಯರು ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ಮಾಹಿತಿಯನ್ನು ಕೂಡ ರಿಮೈಂಡ್ ಕಾಪಿಯಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಅಂದರೆ ಅವರ ಕ್ರೂರತೆ ಯಾವ ರೀತಿಯಲ್ಲಿ ಇತ್ತು, ಆತನ ತಲೆಯನ್ನು ಯಾವ ರೀತಿಯಲ್ಲಿ ಟಾರ್ಗೆಟ್ ಮಾಡಿ ತಲೆಯ ಭಾಗಕ್ಕೆ ಹೊಡಿತಾ ಇದ್ರು, ಜೊತೆಗೆ ಟ್ರಕ್ಗಳಿಗೆ ಅವರ ತಲೆಯನ್ನು ಗುದ್ದಿಸಿದ್ರು ಅನ್ನೋದ್ರ ಬಗ್ಗೆನೂ ಕೂಡ ಒಂದಷ್ಟು ಮಾಹಿತಿಗಳಿದ್ದಾವೆ. ಅದಕ್ಕೆಲ್ಲ ಕೂಡ ಪೂರಕವಾದ ಅಂಶಗಳು ಈಗ ರಿಮೈಂಡ್ ಕಾಪಿಯಲ್ಲಿ ಇರುವಂಥದ್ದು. ಒಂದು ರೀತಿಯಲ್ಲಿ ಆರೋಪಿಗಳಿಗೆ ಇದು ದೊಡ್ಡ ಮಟ್ಟದ ಸಂಕಷ್ಟವನ್ನು ತಂದಿಡುತ್ತೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಓಕೆ, ಹಾಗೆ ಸಂಪರ್ಕದಲ್ಲಿ ಮುರಳಿ, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಒಂದು ವೇಳೆ ಸ್ವಲ್ಪ ಮಟ್ಟಿಗೆ ನಿರ್ಲಕ್ಷ್ಯತನವಾಗಿದ್ರೂ ಕೂಡ ಸಮಸ್ಯಾತ್ಮಕವಾಗಿ ಆಗ್ತಕ್ಕಂಥ ಸಂಭವ ಇತ್ತು. ಪೊಲೀಸ್ ಅಧಿಕಾರಿಗಳು ಬಹಳ ಸಮರ್ಪಕವಾಗಿ ತ್ವರಿತವಾಗಿ ಆರೋಪಿಗಳನ್ನ ಬಂಧಿಸಲಾಗಿದೆ. ಮೃತ ವ್ಯಕ್ತಿ ಕುಟುಂಬದವರಿಗೆ ನಾವು ನ್ಯಾಯವನ್ನ ಒದಗಿಸಬೇಕಾಗ್ತದೆ. ನಮಗೆ ಇರ್ತಕ್ಕಂಥ ಪ್ರೆಷರ್ 140/90, ಅದಕ್ಕೂ ಹೆಚ್ಚು ಇಲ್ಲ ಕಡಿಮೆನೂ ಇಲ್ಲ. ಐ ವಿಲ್ ಗಿವ್ ಮೈ 2 ಮೊಬೈಲ್ ಫೋನ್ಸ್, ಯು ಕ್ಯಾನ್ ಸಿ ಹೌ ಮೆನಿ ಕಾಲ್ಸ್ ಹ್ಯಾವ್ ಕಮ್. ಪ್ರಕರಣದಲ್ಲಿ ಒಂದು ವಿಚಾರ ಕೇಳಬಹುದು, ವೈದ್ಯಕೀಯ ಇಲಾಖೆಯಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ತಿರುಚುವಂಥ ಕೆಲಸ ಆಗ್ತದೆ ಅಂತ ಒಂದು ಗಂಭೀರ ಆರೋಪ. ಅದೇನು ನಿಮ್ಮ ಗಮನಕ್ಕೆ ಏನಾದ್ರು ಬಂದಿಲ್ಲ? ನನ್ನ ಗಮನಕ್ಕೆ ಏನದು ಬಂದಿಲ್ಲ. ಆದರೆ ಖಂಡಿತವಾಗಿಯೂ ಪೊಲೀಸವರು ಎಲ್ಲ ರೀತಿಯ ಮುನ್ನೆಚ್ಚರಿಕೆ ತಗೊಂಡು ತನಿಖೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಇದರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ತನಿಖೆ ತಪ್ಪುದಾರಿಗೆ ಹೋಗ್ತಕ್ಕಂಥದ್ದಕ್ಕೆ ಅವಕಾಶ ಇರೋದಿಲ್ಲ. ಯಾಕಂದರೆ ಯಾರೇ ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕು, ಅದು ಒಂದೇ ಇರುವಂಥದ್ದು. ಮತ್ತು ಅತ್ಯಂತ ಅಮಾನವೀಯವಾದಂಥ ರೀತಿಯಲ್ಲಿ ಆ ವ್ಯಕ್ತಿಯ ಒಂದು ಮರಣ ಆಗಿದೆ. ಅದರಿಂದ ಅದು ಯಾರೇ ತಪ್ಪಿತಸ್ಥರಿರಲಿ ಅವ್ರ ಮೇಲೆ ಕ್ರಮ ಆಗ್ತಕ್ಕಂಥದ್ದಕ್ಕೆ ಮಾಡ್ತಾರೆ. ನಮ್ಮ ಇಲಾಖೆ ಮೇಲೆ ಯಾವ ಅಪನಂಬಿಕೆ ಏನಿಲ್ಲ. ಅದು ನೋಡೋಣ, ಆ ಥರ ಇದ್ರೆ ಬೇಕಾದ್ರೆ ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗ್ತದೆ ಅದು ಯಾವ ರೀತಿ ಆಗಿದೆ ಅಂತ. ಆದರೆ ನನಗಂತೂ ತನಿಖೆ ವಿಚಾರ ನಾವೇನು ಹಸ್ತಕ್ಷೇಪ ಮಾಡ್ತಾ ಇಲ್ಲ. ಪೊಲೀಸರು ಏನು ಹೇಳ್ತಾರೆ ಅದರ ಪ್ರಕಾರ ನಾವು ಮುಂದೆ ಸಹಕಾರ ಕೊಡ್ತೀವಿ. ನಮ್ಮ ಇಲಾಖೆ ಇರ್ಬೋದು, ವೈದ್ಯಕೀಯ ಶಿಕ್ಷಣ ಇಲಾಖೆ ಇರ್ಬೋದು, ಯಾರೇ ಇರ್ಬೋದು.